ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಬಾತ್ ಮಾಡೋದಕ್ಕೆ ಏನೇನು ಬೇಕು ಒಂದು ನೋಡ್ಕೊಂಬರೋಣ ಬನ್ನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಕ್ಯಾರೆಟು, ಕ್ಯಾಪ್ಸಿಕಮು, ಕಡಲೆಬೇಳೆ, ಖಾರದ ಪುಡಿ, ನೆಕ್ಸ್ಟು ಧನಿಯಾ ಪುಡಿ, ಚಕ್ಕೆ, ಲವಂಗ, ಮೆಣಸುಕಾಳು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟು, ಸಕ್ಕರೆ ಮತ್ತು ಉಪ್ಪು. ಹಾಗೆ ನೆಕ್ಸ್ಟು ಹಸಿ ತೆಂಗಿನ ತುರಿ, ಆಲೂಗಡ್ಡೆ ಒಂದು ಉದ್ದುದಕ್ಕಾಗಿ ಹಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಬೀನ್ಸು, ಹಾಗೆ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಡ್ತಾಯಿದ್ದೀನಿ. ಸೊ ಅದೇ ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಕಡಲೆಬೇಳೆನ ಹಾಕೋತಾಯಿದ್ದೀನಿ. ಕಡಲೆಬೇಳೆ ಎಲ್ಲ ಚಟ್ಪಟ್ ಅಂದ ನಂತರ ಚಕ್ಕರೆ ಮಗ್ಗಿ, ಹಾಗೆ ಲವಂಗ, 2 ಮೆಣಸುಕಾಳು ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಅವಳು ಕುಟ್ಕೊಂಡಿರೋದು, ಹಾಗೆ ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿನ ಹಾಕೋತಾಯಿದ್ದೀನಿ. ನಿಮ್ಗೆ ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಹಾಕ್ಕೊಳ್ಳಿ ಈರುಳ್ಳಿ. ನಾನಿಲ್ಲಿ ಚಿಕ್ಕ ಪೀಸ್ಗಳನ್ನ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ಈರುಳ್ಳಿ ಫ್ರೈ ಆದ ನಂತರ ಹಸಿ ಬಟಾಣಿನ ಹಾಕೋತಾಯಿದ್ದೀನಿ. ಅದನ್ನು ರಾತ್ರಿಯೇ ನೆನೆಸಿಟ್ಕೊಂಡು ಬೆಳಗ್ಗೆ ಮಾಡ್ಕೋಬೇಕು. ಸೊ ನೆಕ್ಸ್ಟು ಬೀನ್ಸು ದಪ್ಪಾಗಿ ಹೆಚ್ಕೊಂಡಿದ್ದೀನಿ. ಸೊ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, ಉದ್ದುದಕ್ಕಾಗಿ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಆಲೂಗಡ್ಡೆ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಉದ್ದಾಗಿ ಹೆಚ್ಚಿರೋ ಕ್ಯಾರೆಟು, ಹಾಗೆ ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಬೇಕಿದ್ದರೆ ಉದ್ದುದಕ್ಕಾಗಿ ಹೆಚ್ಕೋಬೋದು. ನಾನೆಲ್ಲ ಸ್ಮಾಲ್ ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ವೆಜಿಟೇಬಲ್ ಫ್ರೈ ಆದ ನಂತರ ಟೊಮೆಟೊನ ಹಾಕೋತಾಯಿದ್ದೀನಿ. ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಇರಲಿ, ಯಾಕಂದರೆ ಇದು ಟೊಮೆಟೊ ಬಾತ್ ಅಲ್ವಾ. ಸೊ ಅದಕ್ಕೆ ಟೊಮೆಟೊ ಎಲ್ಲ ವೆಜಿಟೇಬಲ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಹಣ್ಣು ಟೊಮೆಟೊನ 2-3 ದೊಡ್ಡ ಟೊಮೆಟೊನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಎಲ್ಲ ಫ್ರೈ ಆದ ನಂತರ ಖಾರದ ಪುಡಿ ಹಾಕೋತಾಯಿದ್ದೀನಿ. ಸೊ ಖಾರದ ಪುಡಿ ಹಾಕೊಂಡ ನಂತರ ನಾನು ಉಪ್ಪು ಮತ್ತು ಸಕ್ಕರೆ, ಧನಿಯಾ ಪುಡಿನ ಅದ್ರ ಜೊತೆನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆದ ನಂತರ ನಾವು ಹಸಿ ತೆಂಗಿನ ತುರಿನ ತುರ್ಕೊಂಡ್ಬಿಟ್ಟು ಒಂದು ಬಟ್ಲ ಹಾಕ್ಕೊಂಡಿದ್ದೀನಿ. ಸೊ ಹಸಿ ತೆಂಗಿನ ತುರಿ ಬೇಡ ಅನ್ನೋರು ಪೇಸ್ಟ್ ಕೂಡ ಮಾಡಿಕೊಂಡು ಹಾಕೋಬೋದು. ಅದ್ರದ್ದು ಪೇಸ್ಟು ಈ ಥರ ತೆಂಗಿನ ತುರಿ ಬಾಯಲ್ಲಿ ಸಿಗಬೇಕು ಅಂದರೆ ತುರಿದು ಹಾಕ್ಕೊಳ್ಳಿ. ಬೇಡಪ್ಪ ಅನ್ನೋರು ಪೇಸ್ಟ್ ಮಾಡಿ ಹಾಕ್ಕೋಬೋದು. ಅದನ್ನು ಫ್ರೈ ಮಾಡೋಕ್ಕಿಟ್ಟ ನಂತರ ನಾನು ಈ ಬೌಲಿಂದ ಅಂದರೆ ಈ ಕಪ್ಪಿಂದ 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಬೇಕಾದ ಅಕ್ಕಿ ಕೂಡ ತೊಗೋಬೋದು, ಬಾಸುಮತಿ ತೊಗೊಂಡು ಮಾಡ್ಕೋಬೋದು. ಸೊ ನೆಕ್ಸ್ಟು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆ ವೆಜಿಟೇಬಲ್ಗೆ ಹಾಕೋತಾಯಿದ್ದೀನಿ. ಯಾವ ಕಪ್ಪಿಂದ ನೀವು ಅಕ್ಕಿನ ತೊಗೊಂಡಿರ್ತೀರೋ ಸೊ ಅದೇ ಕಪ್ಪಿನಿಂದ ನೀರು ಹಾಕ್ಕೋಬೇಕು. ನಾನು ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವುದಿರುತ್ತೋ ನೋಡಿಕೊಂಡು ಅದನ್ನು ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಬಾಸುಮತಿ ಕೂಡಲೇ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಅಕ್ಕಿ ತೊಗೊಂಡಿದ್ನಲ್ಲ ಆ ಕಪ್ನಿಂದ 1.5 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀರು, ಯಾಕಂದರೆ ವೆಜಿಟೇಬಲ್ದೆಲ್ಲ ನೀರು ಆ್ಯಡ್ ಮಾಡ್ಕೋಬೋದು ಅದಕ್ಕೆ. ಸೊ 3-3.5 ಹಾಕೋಬೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾಯಿದ್ದೀನಿ ಮೇಲ್ಗಡೆ. ನೀರಲ್ಲಿ ಹಾಕೋತಾಯಿದ್ದೀನಿ, ಒಗ್ಗರಣೆಲ್ಲ ಹಾಕ್ಕೊಂಡಿಲ್ಲ. ಸೊ ಇದನ್ನು 1-2-3 ಕುದಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಬಾರ್ದು. ಈ ಥರ ಕುದಿ ಬಂದ ಮೇಲೇ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು. ಸೊ ನಮಗಿವಾಗ ಕುದಿ ಬಂದಿದೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು 2-3 ವಿಸಲ್ ಕೂಗಿಸ್ಕೋಬೇಕು. ಮೆತ್ಕಬೇಕನ್ನೋರು 3 ವಿಸಲ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ರೈತ ಮಾಡ್ಕೋತಾಯಿದ್ದೀನಿ. ಸೊ ನೋಡು, 1 ಬೌಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ತುಂಬ ಗಟ್ಟಿನಲ್ಲ, ತುಂಬ ತೆಳುನಲ್ಲ. 1 ಕಪ್ಪು ಮೊಸರಿನಿಗೆ ನಾನು ಈರುಳ್ಳಿನ ಹಾಕ್ಕೋತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ಕೊತಾಯಿದ್ದೀನಿ. ಅಂದರೆ ನಾವು ಟೊಮೆಟೊ ಬಾತ್ ಮಾಡೋದಕ್ಕೆ ತೊಗೊಂಡಿದ್ನಲ್ಲ, ಸೊ ಆವಾಗಲೇ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋತಾಯಿದ್ದೀನಿ. ಸೊ ಇದಕ್ಕೆ ನೀವು ಕ್ಯಾರೆಟ್ ತುರಿನೂ ಆ್ಯಡ್ ಮಾಡ್ಕೋಬೋದು ರೈತಕ್ಕೆ. ಟೊಮೆಟೊ ಬಾತ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ರೈತ. ಹಾಗೆ ಉಪ್ಪು. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಇದನ್ನು ಮಜ್ಜಿಗೆ ಟೈಪ್ ಮಾಡ್ಕೊಂಡು ಹಾಕೋಬೋದು. ನಾನಿಲ್ಲಿ ಮೊಸರು ಅಷ್ಟೇ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಸ್ವಲ್ಪ ಸಕ್ಕರೆನ ಉದುರಿಸ್ತಾಯಿದ್ದೀನಿ. ಸೊ ಇವಾಗ ನಮ್ಮ ರೈತ ರೆಡಿ ಆಯಿತು ನೋಡಿ. ಇವಾಗ ನಮ್ಮದು ಟೊಮೆಟೊ ಬಾತ್ ಕೂಡ ರೆಡಿಯಾಗಿದೆ. 3 ವಿಸಲ್ ಆದ ನಂತರ ನಮ್ಮದು ಕುಕ್ಕರ್ ಮೇಲೆ ಸ್ವಲ್ಪ ನೀರು ಟೊಮೆಟೊ ಬಾತದೆಲ್ಲ ಬಂದುಬಿಟ್ಟಿದೆ. ಸೊ ಇವಾಗ ನಮ್ಮದು ರೈಸು ರೆಡಿ ಆಯಿತು ನೋಡಿ. ಕುಕ್ಕರ್ನಲ್ಲಿರೋ ರೈಸನ್ನು ಮೇಲೆ ಕೆಳಗೆ ಮಾಡ್ಕೋಬೇಕು, ಯಾಕಂದರೆ ಒಂದೇ ಕಡೆ ಕುಡ್ಕೊಂಡು ಬಿಟ್ಟಿರ್ತೇವಲ್ಲ.
ಸೊ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಸರ್ವಿಂಗ್ ಬೌಲ್ಗೆ ನಾನು ಒಂದು ತಟ್ಟೆಲಿ ಹಾಕ್ಕೊಂಡ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಆವಾಗಲೇ ಹೇಳಿದೆ ಟೊಮೆಟೊ ಬಾತ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ರೈತ. ಸೊ ರೈತನ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.